ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಅಪ್ಪ ಹೇಳಿದರು ಬಾಳೆ ಹೂವಿನ ಪಲ್ಯ ಮಾಡು ಅಂತ. ಸೊ ಹಾಗಾಗಿ ಇವತ್ತು ಬಾಳೆ ಹೂವಿನ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಇವಾಗ ಬಾಳೆಕಾಯಿ ಹೂವಿನ ಪಲ್ಯವನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಫಸ್ಟಿಗೆ ಏನಂತ ಹೇಳಿದರೆ, ನಾನು ಇದನ್ನು ನಿನ್ನೆನೇ ಬಾಳೆಕಾಯಿ ಹೂವನ್ನು ಕಟ್ ಮಾಡಿ ಸ್ವಲ್ಪ ಮೊಸರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಸೊ ಇವಾಗ ನಾನು ಅದನ್ನು ಪ್ರಿಪೇರ್ ಮಾಡ್ತೀನಿ ಯಾವ ರೀತಿ ಅಂತೇಳಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ಸ್ವಲ್ಪ ಸಾಸಿವೆ, ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. 1 ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ನಾನು. ಈ ಬಾಳೆಕಾಯಿ ಹೂವಿನಿಂದ ಪಕೋಡ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇದು ಟೊಮೆಟೊವನ್ನು ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ 1 ಚಮಚ ಉಪ್ಪನ್ನು ಹಾಕ್ತಾ ಇದ್ದೇನೆ, ಕಲ್ಲುಪ್ಪು, ಅರ್ಧ ಸ್ಪೂನು ಅರಿಶಿನ, ಅರ್ಧ ಸ್ಪೂನು ಖಾರದ ಪುಡಿ, ಈಗ ನಾವು ಬಾಳೆ ಹೂವನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ಥರ ನೀರನ್ನು ಗಟ್ಟಿಯಾಗಿ ಹಿಂಡಿಬಿಟ್ಟು ಹಾಕುವಂಥದ್ದು. ಇನ್ನು ಇದನ್ನು ಮಿಕ್ಸ್ ಮಾಡಬೇಕು. ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಒಂದು 5 ನಿಮಿಷ ಮುಚ್ಚಿಡ್ತೀನಿ ಈಗ ಇದನ್ನು. ಒಂದು ಸ್ಪೂನು ಸಾಂಬಾರು ಪುಡಿಯನ್ನು ಹಾಕ್ತೀನಿ. ಫುಲ್ ಡ್ರೈ ಆಗಬೇಕು. ಇವಾಗ ನೋಡಿ ಫುಲ್ ಡ್ರೈ ಆಯಿತು. ಇದನ್ನು ನೀವೀಗ ಚಪಾತಿ ಜೊತೆ, ರೊಟ್ಟಿ, ಆಮೇಲೆ ನೀರು ದೋಸೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ.